ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೂಫಿ ನಾಡು ಸುದ್ದಿ ಚಾನಲ್. ಬೀದರ್ ನಗರದ ಚಿದ್ರಿಯಲ್ಲಿ 60 ವರ್ಷ ಹಳೆಯ ಬೊಮ್ಮಗೊಂಡೇಶ್ವರ ವೃತ್ತದ ಪುನರ್ ನಿರ್ಮಾಣಕ್ಕೆ ಚಾಲನೆ, ಗುದ್ದಲಿ ಪೂಜೆ ನೆರವೇರಿಸಿದ ಗಣ್ಯರು. ಬೀದರ್ ತಾಲೂಕಿನ ಚಿದ್ರಿ ಗ್ರಾಮದಲ್ಲಿ 60 ವರ್ಷಗಳ ಹಳೆಯ ಬೊಮ್ಮಗೊಂಡೇಶ್ವರ ವೃತ್ತದ ಪುನರ್ ನಿರ್ಮಾಣಕ್ಕಾಗಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರಾದ ಈಶ್ವರ್ ಸಿಂಗ್ ಠಾಕೂರ್ ಅವರು, ಬೀದರ್ ಕೋಟೆಯಲ್ಲಿ ಕೆರೆ ನಿರ್ಮಾಣ ಹಾಗೂ ಮುಂಬೈಗೆ ಹೋಗುವ ದಾರಿಯನ್ನು ತೋರಿಸುವ ಮೂಲಕ ಬೊಮ್ಮಗೊಂಡೇಶ್ವರರು ಪವಾಡ ಮಾಡಿದ್ದಾರೆ ಎಂದು ಸ್ಮರಿಸಿದರು. ಈ ಕಾರ್ಯಕ್ರಮದಲ್ಲಿ ಸೋಮಶೇಖರ್ ಬಿರಾದಾರ್, ನಗರಸಭೆ ಸದಸ್ಯರಾದ ಶಶಿಧರ್ ಹೊಸಳ್ಳಿ, ಪ್ರಮುಖರಾದ ಬೊಮ್ಮಗೊಂಡೇಶ್ವರ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಶಾಲಿ ಚಿದ್ರಿ, ಶ್ರಾವಣ ಪುಲೇಕರ್, ತುಕರಾಮ್ ಚಿಮ್ಕೋಡ್, पंडित मेत्रे, राजू पुलेकर, विश्वनाथ पुलेकर, बाबू साहुकार, माणिक दीपक तेलगणी, बाबू मेत्रे, रमेश बिरादार, एसटी मोर्चाದ ನರಸಪ್ಪ ಸುರಳಿ, ಮಲ್ಲಿಕಾರ್ಜುನ್ ಸಂದೀಪ್ ಪಾಟೀಲ್, ಧನರಾಜ್ ಮಿರ್ಜಾಪುರೆ, ಸಾಯಿನಾಥ್ ಶಾಲಿ, ಸಚಿನ್ ಮೇತ್ರೆ, ರಾಜು ಮೇತ್ರೆ ಹಾಗೂ ಮಹಿಳಾ ಮುಖಂಡರಾದ ನಾಗಮ್ಮ ಪೂಜಾರಿ, ಸುನೀತಾ ಪುಲೇಕರ್, ಸಂಗಮ್ಮ ಹಲಕುಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಂತಹ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸೂಫಿ ನಾಡು. ನೀವು ಅಲ್ಲೇ ಬಾ ಅಂತ ವಸ್ತು ಬಿಡಿದ್ರು ನಮಗೆ. ಆಯ್ತು ಆಯ್ತು ಫೋನ್ ಆಯ್ತು ಆಯ್ತು. पार्वती शिवार हर महादेव. कर्पूरारति ಬೆಳಗುವೆ ಕಾರುಣ್ಯಮಲಕರ ದೇವಗೆ, ಕಾರುಣ್ಯಮಲಕರ ದೇವಗೆ, ಕರುಣಾಳಯ ವಿರೂಪಾಕ್ಷಿಗೆ, ನೀಲಕಂಕರ ನಿರ್ಮಗೋಚರ ಬಾಲಚಂದ್ರಾಭರಣಗೆ, ಪಾಲಿಬಲಿದನು ಹಾಲ ಸವಿದನು ಲೋಲ ಶ್ರೀ ಗುರುರಾಯಗೆ, ವಾರಿ ಶಬ್ದವ ನಿರವ ಹರಿದನು ಮಾಲಾರ ಮಹಾದೇವಗೆ, ಘೋರ ದುರಿತವ ಚೂರ ಮಾಡಿದ ಶೂರ್ಯ ಸನ್ಮುಖ ಸ್ವಾಮಿಗೆ, ಶರಣು ಜನರಿಗೆ ವರವ ನಿಂತನು ಪರಮ ಪಾರ್ವತಿ ಹರಸಗೆ, ಕರೆಯೋಳಿತವಾದ ಸ್ವರ್ಣಲಪುರದ ಸಿದ್ಧಾನಾಥಗೆ, ಕರ್ಪೂರಾರತಿ ಬೆಳಗುವೆ ಕಾರುಣ್ಯಮಲಕರ ದೇವಗೆ, ಕಾರುಣ್ಯಮಲಕರ ದೇವಗೆ, ಕರುಣಾಳಯ ವಿರೂಪಾಕ್ಷಿಗೆ. ಓಂ ಕರ್ಪೂರ ದೂರಂ ಕರುಣಾವತಾರಂ ಸಂಸಾರ ಸಾರಂ ಇಂದ್ರಾರಂ ರಾಮಶಾಂತಂ ದಯಾರವಿಂದೇ ಭವದ್ಭವಾನಿ ಸಹಿತಂ ನಮಾಮಿ. ಕರ್ಪೂರ ದೀಪಂ ದರ್ಶಯಾಮಿ. ಓಂ ಗುರುಮಾಮಿ ಪರಾಂ ಶಿವಾಂ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವಾರ ಹರ ಮಹಾದೇವ. सकल साधु संत महाराज की जय. जय मंगलम जय नमः पार्वती शिवार हर महादेव. महादेव सोमेश्वर भगवान की जय. सकल साधु संत महाराज की जय. जय मंगलम जय नमः पार्वती शिवार हर महादेव. महाराज की जय. महात्मा बंकुरेश्वर महाराज की जय. महात्मा गंगानाथ महाराज की जय. जगत महाराज की जय. महात्मा
ಚಿದ್ರಿ ಗ್ರಾಮದ ಗ್ರಾಮ ದೇವರ ಸ್ವರೂಪದಲ್ಲಿ ಚಿದ್ರಿ ಗ್ರಾಮದಲ್ಲಿಯೇ ಜನ್ಮವನ್ನು ತಾಳಿ ದೇಶದ ಮೂಲೆ ಮೂಲೆಗಳಲ್ಲಿ ತನ್ನ ಪವಾಡಗಳನ್ನು ತೋರಿಸಿ ಹಲವಾರು ಜನರಿಗೆ ಆಶೀರ್ವಾದ ನೀಡಿದಂತಹ ಚಿದ್ರಿಯ ಗ್ರಾಮದ ದೇವರಾದಂಥ ಬೊಮ್ಮಗೊಂಡ ದೇವರು ಇವತ್ತು ಅವರ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಚಿದ್ರಿಯ ಗ್ರಾಮದ ವಿಶೇಷತೆ ಇದೆ. ಚಿದ್ರಿ ಗ್ರಾಮದಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಆಗಬೇಕಾದ್ರೆ ಮೊಟ್ಟ ಮೊದಲಿಗೆ ಇಲ್ಲಿ ಬಂದು ಬೊಮ್ಮಗೊಂಡ ದೇವರ ಪೂಜೆಯನ್ನು ಮಾಡಿ ಇಲ್ಲಿನ ಪೂಜೆಯ ಪ್ರಸಾದವನ್ನು ಗ್ರಾಮದಲ್ಲಿ ನಡೆಯುವಂತಹ ಯಾವುದೇ ಒಂದು ಜಾತ್ರೆ ಆಗಲಿ ಪೂಜೆ ಆಗಲಿ ಅದರಲ್ಲಿ ಪ್ರಸಾದವನ್ನು ಸೇರಿಸಿ ದಾಸೋಹವನ್ನು ಮಾಡುವಂತಹ ಪದ್ಧತಿ ಇವತ್ತು ಚಿದ್ರಿಯಲ್ಲಿ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದಕ್ಕಾಗಿ 60-70 ವರ್ಷಗಳಿಂದ ಇವತ್ತು ಗ್ರಾಮದ ಜನ ಪರಂಪರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾದಂಥ ದಿನ, ಇವತ್ತು ಪೂಜೆ ನಡೆದಿದೆ. ಇವತ್ತು ಬೊಮ್ಮಗೊಂಡವ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ ಬಹುಶಃ ಇವತ್ತು ಮುಂಬೈ ದಾರಿ ಏನೋ ಇದೆಯಲ್ಲ, ಬಾಂಬೆ ಅಂಥೇಳಿ ಹೆಸರು ಬಂದಿದ್ದೆ ಬೊಮ್ಮಗೊಂಡ್ರಿಂದ. ಅವರು ಕುರಿಯನ್ನು ಕೆಲವರು ಬಂದು ಕೇಳ್ತಾರೆ, ನಿಮಗೇನಾದರೂ ಮುಂಬೈಗೆ ಹೋಗಲಿಕ್ಕೆ ದಾರಿ ಗೊತ್ತಿದೆಯಾ ಅಂಥೇಳಿ ಕೇಳ್ತಾರೆ. ತನ್ನ ಕೈಯಲ್ಲಿದ್ದಂಥ ಕೋಲನ್ನು ಆ ಬೆಟ್ಟಕ್ಕೆ ಮುಟ್ಟಿ ಹೇಳ್ತಾರೆ, ಇಲ್ಲಿಂದ ದಾರಿ ತೆಗೀರಿ, ಇಲ್ಲಿಂದ ಮುಂಬೈಗೆ ದಾರಿ ಹೋಗ್ಬೋದು ಅಂಥೇಳಿ. ಯೋಚನೆ ಮಾಡಿ, ನಮ್ಮ ಬೀದರ್ದಲ್ಲಿ ಚಿದ್ರಿಯಲ್ಲಿ ಜನ್ಮ ತಾಳಿದಂಥ ಬೊಮ್ಮಗೊಂಡ್ರು ಇವತ್ತಿನ ಬಾಂಬೆ ಏನು ಕರೀತಾರಲ್ಲ, ಬಾಂಬೆ ಅಂತ ಹೇಳಿದ್ರೆ ಬೊಮ್ಮಗೊಂಡ್ರು ಅಂತ ಈ ರೀತಿ ಕರೀತಾರಲ್ಲ, ಇದನ್ನು ನಾವು ಇದು ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಕೋಟೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ನೀರಿನ ಕೊರತೆ ಆದಾಗ, ನೀರಿನ ಸಮಸ್ಯೆ ಆದಾಗ ಕೋಟೆಯನ್ನು ಕಟ್ಟುವಂತಹ ರಾಜರು ಬಂದು ಕೇಳ್ಕೊಳ್ತಾರೆ ಇವರನ್ನು, ಅಲ್ಲ ನೀರಿನ ತೊಂದರೆ ಆಗ್ತಾಯಿದೆ, ಹೇಗೆ ಮಾಡೋದು ಅಂತ ಕೇಳ್ತಾರೆ. ಯಾಕ್ರಿ ನೀರಿಲ್ಲ ಅಂಥೇಳಿ ತನ್ನ ಕೈಯಲ್ಲಿದ್ದಂಥ ಕೋಲಿನಿಂದ ಬಂಡೆಯನ್ನು ಸರಿಸಿ ಅಲ್ಲಿ ನೀರು ಬರಲಿಕ್ಕೆ ಆರಂಭ ಆಗ್ತದೆ. ಇವತ್ತಿಗೂ ಕೂಡ ಕೋಟೆಯಲ್ಲಿ ಒಳಗಡೆ ಹೋಗಿ ನೋಡ್ರಿ, ದೊಡ್ಡ ಕೆರೆ ಇದೆ. ಕೆರೆಯಲ್ಲಿ ಇವತ್ತಿಗೂ ಕೂಡ ನೀರಿರ್ತದೆ. ಅದು ತೋರಿಸ್ಕೊಟ್ಟಿದ್ದೆ ಮಹಾತ್ಮ ಬೊಮ್ಮಗೊಂಡ್ರು. ಅಂದರೆ ಈ ರೀತಿ ಅನೇಕ ಪವಾಡಗಳನ್ನು ನಾವು ಅವ್ರ ಬಗ್ಗೆ ಕೇಳ್ಬೋದು. ಅದರ ಬಗ್ಗೆ ದೊಡ್ಡ ಸಾಹಿತ್ಯ ಇದೆ. ಅದಕ್ಕೋಸ್ಕರ ದೊಡ್ಡ ಸಾಹಿತ್ಯ ಪೂಜೆಗಳು ಕೂಡ ಬೊಮ್ಮಗೊಂಡ್ರ ಮೇಲೆ ಆಗ್ತದೆ. ಅಂತಹ ಮಹಾಪುರುಷರ ಪೂಜೆಯನ್ನು ಇವತ್ತು ಚಿದ್ರಿ ಸಮಾಜದ ಬಂಧುಗಳು ಇಲ್ಲಿ ಮಾಡ್ತಾರಲ್ಲ, ಅದು ಅತ್ಯಂತ ಒಳ್ಳೆಯದು. ಅದಕ್ಕೋಸ್ಕರ ಇಲ್ಲಿ ಒಂದು ಒಳ್ಳೆಯ ಬೊಮ್ಮಗೊಂಡ್ರ ಸ್ಮಾರಕ ಆಗಬೇಕಂತೇಳಿ ಅವ್ರ ಕಲ್ಪನೆ ಇದೆ. ಗ್ರಾಮಸ್ಥರು ನಮಗೂ ಕೂಡ ಏನು ಆದೇಶವನ್ನು ಮಾಡ್ತಾರೆ ಅದನ್ನು ನಾವು ಕೂಡ ಅವ್ರ ಜೊತೆಯಲ್ಲಿ ಕೈ ಜೋಡಿಸ್ತೀವಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸ್ತೇನೆ. ಈ ಸ್ಥಳದಲ್ಲೇ ಮಾಡ್ತಾ ಇದ್ದೀರಾ ಬೇರೆ ಕಡೆ? ಅಲ್ಲ, ಅದೇ ಜಾಗದಲ್ಲಿ 70 ವರ್ಷದಿಂದ ಇದೆ. ಮತ್ತೆ ಎಲ್ಲಿ ಹೋಗ್ತಾರೆ? ಯಾವ ಜಾಗದಲ್ಲಿದೆ ಅದೇ ಜಾಗದಲ್ಲಿ. ಸರ್ಕಾರಿ ನಿಯಮಗಳನ್ನು ಪಾಲಿಸಿ ಸರ್ಕಾರದ ಅನುಮತಿಗಳನ್ನು ತಗೊಂಡು ಪದ್ಧತಿ ಪ್ರಕಾರ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಾವು ಮಾಡ್ತೇವೆ. ಚಿದ್ರಿ ಗ್ರಾಮ ಮುಂಚೆ ಇದು CMC ಲಿಮಿಟಲ್ಲಿ ಇರಲಿಲ್ಲ. ಅದಕ್ಕಿಂತ ಮುಂಚೆ ಏನಾದರೂ ಚಿದ್ರಿ ಊರಿತ್ತು. ಈ ಊರಲ್ಲಿ ಪ್ರತಿ ವರ್ಷ ನಾವು ಮಾರ್ಚ್ 3ರಂದು ಬೀರಲಿಂಗೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾನದ ಸಮಾರಂಭ ಉತ್ಸವವನ್ನು ಪ್ರತಿ ವರ್ಷ ಮಾಡ್ತೀವಿ. ಅದಕ್ಕಿಂತ ಮುಂಚೆವಾಗಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ಚಿದ್ರಿ ಏನು ಊರಿದೆ, ಮಹಾತ್ಮ ಬೊಮ್ಮಗೊಂಡೇಶ್ವರ ಅವ್ರದ್ದು, ಆ ಊರಿನ ಈ ಮೊದಲು ಇದೇ ದಾರಿಯಲ್ಲಿತ್ತು. ಈ ದಾರಿಯಲ್ಲಿ ನಾವು ಸುಮಾರು 60-70 ವರ್ಷ ಕೆಳಗಡೆ, ಅಂದರೆ ನಮ್ಮ ಪೂರ್ವಜರು, ನಮ್ಮ ತಂದೆಕ್ಕಿಂತ ಮುಂಚೆ ನಮ್ಮ ಹಿರಿಯರೇನಿದ್ದರು, ನಮ್ಮ ತಂದೆಯವ್ರು ಹಿಡ್ಕೊಂಡು, ಸರ್ವಣ್ಣನ ಹಿಡ್ಕೊರಿ, ಪಂಡಿತಣ್ಣನ ಹಿಡ್ಕೊಂಡು, ಹಾಗೂ ನಮ್ಮದು ಬೀರಪ್ಪಣ್ಣವರು ಎಲ್ಲರೂ ಸೇರ್ಕೊಂಡು, ಹಿರಿಯರೆಲ್ಲ ಸೇರ್ಕೊಂಡು ಒಂದು 60-70 ವರ್ಷ ಕೆಳಗಡೆ ನಂತರ ಇಲ್ಲಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ಹೆಬ್ಬಾಗಲು ಮಾಡಬೇಕು ಅಂತ ಹೇಳಿ ಉದ್ದೇಶ ಇಟ್ಕೊಂಡು ಆಗ ಮಹಾತ್ಮ ಬೊಮ್ಮಗೊಂಡೇಶ್ವರ ಚೌಕಿಯನ್ನು ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಇದಕ್ಕೆ ಮತ್ತೆ ನವೀಕರಣ ಮಾಡಿ ಉತ್ತಮವಾದಂಥ ಒಂದು ಮೂರ್ತಿಯನ್ನು ಕೂರಿಸ್ಕೊಂಡು ನಮ್ಮದು ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರು ಏನು ಪವಾಡಗಳಿದ್ದು, ಏನು ಮಹಾತ್ಮರಿದ್ದರು, ಸಮಾಜಕ್ಕೆ ಏನು ಸಂದೇಶ ಕೊಟ್ಟಿದ್ದರು. ಇವತ್ತು ನಾವು ಏನಾದರೂ ಸಮಾಜದಲ್ಲಿ ST ಗೋಂಡ್ ಅಂಥೇಳಿ ಸರ್ಟಿಫಿಕೇಟ್ ತೊಗೋಬೇಕಾದ್ರೆ ನಮ್ಮ ಮೂಲ ಕಾರಣ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರು. ಈ ಬೊಮ್ಮಗೊಂಡೇಶ್ವರ ಆಶೀರ್ವಾದದಿಂದ ಇವತ್ತು ನಮ್ಮ ಸಮಾಜ ಏಳಿಗೆ ಆಗ್ಯದಂಥ ಒಂದು ದೃಢ ನಮ್ಮ ವಿಶ್ವಾಸ, ನಂಬಿಕೆ, ನಮ್ಮ ಪೂರ್ವರದೆಲ್ಲರದ್ದು ನಂಬಿಕೆಯಿಂದ ನಾವೇನಂದ್ರೆ ಇವತ್ತು ಮಹಾತ್ಮ ಬೊಮ್ಮಗೊಂಡೇಶ್ವರ ನಮಗೆ ಆರಾಧ್ಯ ದೇವರಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಒಂದು ಪೂಜ್ಯರಾಗಿ ನಾವೆಲ್ಲರೂ ಪೂಜೆ ಮಾಡ್ತೀವಿ, ಅವರಿಗೆ ಸಮರ್ಸ್ತೀವಿ. ಹೀಗಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅತಿ ವಿಜೃಂಭಣೆಯಿಂದ
ಬೀರಲಿಂಗೇಶ್ವರ ಕಾಂಡ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮಾಡಿ ಒಂದು ಒಳ್ಳೆಯ ಸಮಾಜದಲ್ಲಿ ದೇವ ಒಂದು ಸಂದೇಶವನ್ನು ಮೂಡಿಸ್ತಕ್ಕಂಥ ಒಂದು ವಿಷಯ ಏನಂದ್ರೆ ನಮ್ಮ ಚಿದ್ರಿ ಗ್ರಾಮದಿಂದ ನಾವೆಲ್ಲರೂ ಕೂಡ್ಕೊಂಡು ನಮ್ಮ ಸಮಾಜದವರು ಕೂಡ್ಕೊಂಡು ಅದ್ರ ಜೊತೆಗೆ ಅನ್ಯ ಸಮಾಜದವರು ಕೂಡ ಈ ಒಂದು ಮಹಾತ್ಮ ಬೊಮ್ಮಗೊಂಡೇಶ್ವರರಾಗಲಿ ಮಹಾತ್ಮ ಬೀರಲಿಂಗೇಶ್ವರರಾಗಲಿ ಎಲ್ಲ ಸಮಾಜದವ್ರು ಸೇರ್ಕೊಂಡು ಈ ಒಂದು ದೇವರಿಗೆ ನಾವು ಪ್ರಾರ್ಥನೆ ಮಾಡೋ ಮೂಲಕ ನಾವೆಲ್ಲರೂ ಇವತ್ತು ಮಹಾತ್ಮ ಬೀರಲಿಂಗೇಶ್ವರವರ ಪ್ರಾಣ ಪ್ರತಿಷ್ಠಾನದ ದಿವಸ ಅಂಗವಾಗಿ ನಾವು ಖಾಂಡ ಕಾರ್ಯಕ್ರಮ ಮಾಡ್ತಾಯಿದ್ದೇವೆ. ನಮಸ್ಕಾರ. ನನ್ನ ಹೆಸರು ತುಕಾರಾಮ್ ಚುಮ್ಕೋಡೆ ಅಂಥೇಳಿ, ನಾನು ಚಿದ್ರಿ ನಿವಾಸಿಯಾಗಿದ್ದೀನಿ.